ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮ ಒಡೆಯನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ಸುಂದರವಾದ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಹೋಗುವ ಪ್ರಿಯರೇ, ಈ ದಿವಸ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ಭಾಗ ಮಂಜೂಷದಲ್ಲಿ ದೇವರ ಮಹಿಮೆ. ಇದರ ಕುರಿತು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ ನಮ್ಮ ದೇವರು ಆತನು ನಮ್ಮ ಮಧ್ಯದಲ್ಲಿ ಚಲಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ದೇವರು ತನ್ನ ಮಕ್ಕಳ ಮಧ್ಯದಲ್ಲಿ, ತನ್ನ ಪ್ರಜೆಗಳ ಮಧ್ಯದಲ್ಲಿ ಆತನು ವಾಸ ಮಾಡೋದಕ್ಕೆ ಆತನು ಬಯಸುವಂಥ ದೇವರು. ವಿಮೋಚನ ಕಾಂಡ 25ನೇ ಅಧ್ಯಾಯ 8 ಮತ್ತು 10ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. 10ನೇ ವಚನ: ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡೋದಾದರೆ ದೇವರು ಮೋಶೆಗೆ ಹೇಳುತ್ತಾ ಇದ್ದಾರೆ, ನಾನು ಈ ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕೋಸ್ಕರವಾಗಿ, ನಾನು ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ, ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ, ನಾನು ಆದುಕೊಂಡ ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ, ನಾನು ಕರೆದಿರುವಂಥ ಜನರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ನೀನು ನನಗೆ ಒಂದು ಮಂಜೂಷವನ್ನು ಮಾಡಿಸಬೇಕು ಎಂಬುದಾಗಿ ದೇವರು ಮೋಶೆಗೆ ಹೇಳುತ್ತಾ ಇದ್ದಾರೆ. ಮೋಶೆ ದೇವರ ಆಜ್ಞೆಯನ್ನು ಕೇಳಿ ಆತನು ಮಂಜೂಷವನ್ನು ಮಾಡಿಸ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನಾವು ನೋಡೋದಾದರೆ ದೇವರು ತನ್ನ ಜನರ ಮಧ್ಯದಲ್ಲಿ ಆತನು ವಾಸ ಮಾಡೋದಕ್ಕೆ ಆತನು ಬಯಸುವಂಥ ದೇವರು ಆತನಾಗಿದ್ದಾನೆ. ನಾವು ಆದಾಮನ ಕಾಲದಲ್ಲಿ ನೋಡೋದಾದರೆ ದೇವರು ಏದೇನ್ ತೋಟದಲ್ಲಿ ಆದಾಮನನ್ನು ಉಂಟು ಮಾಡಿ ಆದಾಮನನ್ನು ಏದೇನ್ ತೋಟದಲ್ಲಿ ಆಳ್ವಿಕೆ ಮಾಡೋದಕ್ಕೋಸ್ಕರ ಇಟ್ಟಂಥ ಸಮಯದಲ್ಲಿ ಆದಾಮನು ಏದೇನ್ ತೋಟವನ್ನು ನೋಡಿಕೊಳ್ಳುತ್ತಿರುವಂಥ ಸಮಯದಲ್ಲಿ, ಅದನ್ನು ಕಾಯುತ್ತಿದ್ದಂಥ ಸಮಯದಲ್ಲಿ ಪರಲೋಕದಿಂದ ಇಳಿದು ಬಂದು ಆದಾಮನ ಸಂಗಡ ಮಾತನಾಡ್ತಾ ಇದ್ರು. ದೇವರು ಆದಾಮನ ಒಟ್ಟಿಗೆ ಆತನು ಸಂಭಾಷಿಸ್ತಾ ಇದ್ರು. ಆದಾಮನ ಒಟ್ಟಿಗೆ ಆತನು ಅನ್ಯೂನ್ಯತೆಯನ್ನು ಮಾಡ್ತಾ ಇದ್ರು. ಆದಾಮನ ಒಟ್ಟಿಗೆ ಅನ್ಯೂನ್ಯತೆಯನ್ನು ಮಾಡಿದ ದೇವರು ಅನುಕನೊಂದಿಗೂ ಸಹ ಆತನು ಅನ್ಯೂನ್ಯತೆಯನ್ನು ಮಾಡ್ತಾ ಇದ್ರು. ನೋಹನೊಂದಿಗೂ ಆತನು ಅನ್ಯೂನ್ಯತೆಯನ್ನು ಮಾಡಿದರು. ಇಸ್ರಾಯೇಲರ ಮೂಲ ಪುರುಷನಾದಂಥ ಅಬ್ರಾಮನೊಂದಿಗೂ ದೇವರು ಅನ್ಯೂನ್ಯತೆಯನ್ನು ಮಾಡಿದರು. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಹೀಗೆ ದೇವರು ತನ್ನ ಪ್ರಜೆಗಳ ಸಂಗಡ, ತನ್ನ ಮಕ್ಕಳ ಸಂಗಡ, ತನ್ನ ಜನರ ಸಂಗಡ ದೇವರು ವಾಸ ಮಾಡೋದಕ್ಕೆ ಆತನು ಬಯಸುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ನಾವು ನೋಡೋದಾದರೆ ದೇವರ ಆಜ್ಞೆಗೆ ವಿಧಿಯನಾಗಿ ಮಂಜೂಷವನ್ನು ಮೋಶೆ ಮಾಡಿಸಿದ ನಂತರವಾಗಿ ವಿಮೋಚನ ಕಾಂಡ 40ನೇ ಅಧ್ಯಾಯದ ಅದರ 34ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಆಗ ಮೇಘವು ದೇವದರ್ಶನದ ಗೂಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗೂಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗೂಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗೂಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗೂಡಾರದಲ್ಲಿ ಹೋಗಲಾರದೆ ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾವಾಗ ಮೋಶೆ ಮಂಜೂಷವನ್ನು ದೇವರ ಗೂಡಾರವನ್ನು ಮಾಡಿದನು, ಆ ಗೂಡಾರವನ್ನು ಮಾಡಿ ಅದನ್ನು ಪ್ರತಿಷ್ಠಿಸಿದ ನಂತರವಾಗಿ ದೇವರು ತನ್ನ ಒಂದು ಮಹಿಮೆಯೊಂದಿಗೆ ಆ ಗೂಡಾರದ ಮೇಲೆ ಆತನು ಇಳಿದು ಬಂದ. ಮೇಘದ ರೂಪದಲ್ಲಿ ಆತನು ಇಳಿದು ಬಂದ, ಮಹಿಮೆಯೊಂದಿಗೆ ಆತನು ಇಳಿದು ಬಂದ. ಆತನು ಮಹಿಮೆಯೊಂದಿಗೆ ಇಳಿದು ಬಂದು ಆ ಗೂಡಾರವನ್ನು ಆತನು ಆವರಿಸಿ ತನ್ನ ಜನರ ಮಧ್ಯದಲ್ಲಿ ಆತನು ವಾಸಿಸುವುದಕ್ಕೆ ಪ್ರಾರಂಭ ಮಾಡಿದ. ಪ್ರಿಯರೇ, ಆತನು ತನ್ನ ಜನರ ಮಧ್ಯದಲ್ಲಿ ಆತನು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡುವಂಥ ಸಮಯದಲ್ಲಿ ದೇವರು ಇಸ್ರಾಯೇಲರನ್ನು ನಡೆಯಬೇಕಾದಂಥ ಮಾರ್ಗವನ್ನು ಆತನು ತೋರಿಸ್ತಾ ಇದ್ದ. ಅವರು ಕಾಡಿನಲ್ಲಿ ಹೋಗುವಂಥ ಸಮಯದಲ್ಲಿ ದೇವರ ಮಂಜೂಷ ಮೇಲಕ್ಕೆ ಎದ್ದು ಆ ದೇವರ ಮಂಜೂಷ ಹೋಗುವಂಥ ಸಮಯದಲ್ಲಿ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ಬೆಳೆಸ್ತಿದ್ರು. ದೇವರ ಮಂಜೂಷ ನಿಲ್ಲುವಂಥ ಸಮಯದಲ್ಲಿ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ನಿಲ್ಲಿಸ್ತಾ ಇದ್ರು. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅದೇ 36ನೇ ವಚನ: ಆಗ ಮೇಘವು ಗೂಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೇ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣು ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗೂಡಾರದ ಮೇಲೆ ಇತ್ತು. ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮೇಘ ಹೋಗುವಂಥ ಸಮಯದಲ್ಲಿ ಇಸ್ರಾಯೇಲರು ಪ್ರಯಾಣವನ್ನು ಮಾಡ್ತಾ ಇದ್ರು, ಮೇಘ ನಿಲ್ಲುವಂಥ ಸಮಯದಲ್ಲಿ ಇಸ್ರಾಯೇಲರು ಪ್ರಯಾಣವನ್ನು ನಿಲ್ಲಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ದೇವರವರಿಗೆ ಹಗಲಿನ ಹೊತ್ತಿನಲ್ಲಿ
ಹೊತ್ತಿನಲ್ಲಿ ಸೂರ್ಯನ ಬಾಧೆ ಅವರನ್ನು ಬಾಧಿಸದ ರೀತಿಯಲ್ಲಿ, ಮರುಭೂಮಿಯ ತಾಪಮಾನ ಅವರನ್ನು ಬಾಧಿಸದ ರೀತಿಯಲ್ಲಿ ದೇವರು ಅವರನ್ನು ಹಗಲಿ ಹೊತ್ತಿನಲ್ಲಿ ಆತನು ಕಾಯುತ್ತಾ ಇದ್ದರು. ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತಿನಲ್ಲಿಯೂ ಸಹ ಅವರನ್ನು ಚಳಿ ಬಾಧಿಸದ ರೀತಿಯಲ್ಲಿ, ಹಿಮ ಅವರನ್ನು ಬಾಧಿಸದ ರೀತಿಯಲ್ಲಿ ದೇವರು ಅಗ್ನಿಸ್ತಂಭವಾಗಿ ಅವರನ್ನು ಆವರಿಸಿದ್ದರು. ನಾವು ಸತ್ಯವೇಳದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ತನ್ನ ಜನರನ್ನು ಆತನು ಕಾಪಾಡುತ್ತಾ ಇದ್ದ, ತನ್ನ ಜನರನ್ನು ಆತನು ಸಂರಕ್ಷಿಸ್ತಾ ಇದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಶುವನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಯೋರ್ದಾನ್ ಹೊಳೆಯನ್ನು ದಾಟುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಇಸ್ರಾಯೇಲರಿಗೆ ಬಂದಂಥ ಸಮಯದಲ್ಲಿ ಅವರು ಮಂಜೂಷವನ್ನು ಹೊತ್ತುಕೊಂಡು ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೆ ಅವರು ತಮ್ಮ ಕಾಲನ್ನು ಯೋರ್ದಾನ್ ಹೊಳೆಯಲ್ಲಿ ಅದ್ದುತ್ತಾ ಇರುವಾಗಲೇ ಯೋರ್ದಾನ್ ಹೊಳೆ ದಡಮೀರಿ ಹರಿಯುವಂಥ ಯೋರ್ದಾನ್ ಹೊಳೆ ಅದು ಇಮಿಡಿಯೇಟ್ ನಿಂತಿತು. ನೀರು ಗೋಡೆಯೋಪಾದಿಯಲ್ಲಿ ನಿಂತುಕೊಂಡಿತು, ಕೆಳಗಣ ನೀರು ಸಮುದ್ರಕ್ಕೆ ಹರಿದು ಹೋಯಿತು. ಪ್ರಿಯರೇ, ನಾವು ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ, ಮಂಜೂಷವನ್ನು ಹೊತ್ತುಕೊಂಡಂಥ ಯಾಜಕರು ಯೋರ್ದಾನ್ ಹೊಳೆಯಲ್ಲಿ ನಿಲ್ಲುತ್ತಾ ಇರುವಾಗಲೇ ಯೋರ್ದಾನ್ ಹೊಳೆ ವಿಭಾಗವಾಯಿತು. ಅದೇ ದೇವರು ನಿನ್ನ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ನಾವು ನೋಡೋದಾದರೆ 1 ಕೊರಿಂಥ 3ನೇ ಅಧ್ಯಾಯದ 16-17ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು, ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ದೇವರು ಮಂಜೂಷವಾಗಿ ನನ್ನನ್ನು ಮತ್ತು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಮಂಜೂಷದ ಮೂಲಕ ದೇವರು ಹೇಗೆ ಚಲಿಸಿದರು ಅದಕ್ಕಿಂತಲೂ ಬಲವಾಗಿ, ಅದಕ್ಕಿಂತಲೂ ಮಹಿಮೆಯಾಗಿ, ಅದಕ್ಕಿಂತಲೂ ಅದ್ಭುತವಾಗಿ ಕರ್ತನು ನನ್ನ ಮತ್ತು ನಿಮ್ಮ ಮೂಲಕ ಆತನು ಚಲಿಸುವುದಕ್ಕೆ ಆತನು ಕಾರ್ಯವನ್ನು ಮಾಡುವಂಥ ದೇವರು ಆತನಾಗಿದ್ದಾನೆ. ಆತನು ನನ್ನ ಮತ್ತು ನಿನ್ನ ಮೂಲಕ ಆತನು ಚಲಿಸುವಂಥ ದೇವರಾಗಿದ್ದಾನೆ. ನನ್ನನ್ನು ಮತ್ತು ನಿಮ್ಮನ್ನು ಆತನು ತನ್ನ ಆಲಯವನ್ನಾಗಿ ಆರಿಸಿಕೊಂಡಿದ್ದಾನೆ. ನಾನು ಮತ್ತು ನೀವು ದೇವರ ಆಲಯವಾಗಿರುವಾಗ ದೇವರು ತನ್ನ ಮಹಿಮೆಯನ್ನು ನಮ್ಮ ಒಳಗೆ ಸುರಿಸಿದ್ದಾನೆ, ತನ್ನ ಬಲವನ್ನು ನಮ್ಮ ಒಳಗೆ ಸುರಿಸಿದ್ದಾನೆ, ತನ್ನ ಶಕ್ತಿಯನ್ನು ನಮ್ಮ ಒಳಗೆ ಸುರಿಸಿದ್ದಾನೆ. ನಾನು ಮತ್ತು ನೀವು ದೇವ ಮಕ್ಕಳುಗಳು ನಾವು ಮುಂದೆ ಹೋಗುವಾಗ ಪರಿಸ್ಥಿತಿಗಳು ವಿಭಾಗ ಆಗುತ್ತೆ. ದೇವ ಮಕ್ಕಳುಗಳು ಮುಂದೆ ಚಲಿಸುವಾಗ ದೇವರು ಅವರ ಮೂಲಕ ಚಲಿಸುತ್ತಾನೆ. ದೇವ ಮಕ್ಕಳುಗಳು ಮುಂದೆ 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 ಸಾಗುವಾಗ ದೇವರು ಶಕ್ತವಾಗಿ ದೇವ ಮಕ್ಕಳುಗಳ ಮೂಲಕ ಚಲಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ನಿನಗೆ ಮತ್ತು ನನಗೆ ವಿರೋಧವಾಗಿ ಏರಿಸಲ್ಪಟ್ಟರೂ ಯಾವ ಆಯುಧವು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ನೀವು ದೇವರ ಆಲಯವಾಗಿದ್ದೀರಿ, ದೇವರ ಶಕ್ತಿ ನಿಮ್ಮ ಒಳಗಿದೆ, ದೇವರ ಬಲ ನಿಮ್ಮ ಒಳಗಿದೆ, ದೇವರ ಮಹಿಮೆ ನಿಮ್ಮ ಒಳಗಿದೆ. ಆ ಮಹಿಮೆ ಒಂದಿಗೆ ಕರ್ತನ ಬಲವನ್ನು ಆಶ್ರಯಿಸಿಕೊಂಡು ಮುಂದೆ ಸಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು, ಅತಿಶಯವಾದ ಕಾರ್ಯವನ್ನು ಆತನು ಮಾಡಿ ಬಲವಾಗಿ ನಿಮ್ಮನ್ನು ನಡೆಸುವಂಥ ನಮ್ಮ ದೇವರು ಆತನಾಗಿದ್ದಾನೆ. ಆತನು ತನ್ನ ಸಭೆಯನ್ನು, ತನ್ನ ಸಭೆಯಾಗಿರುವಂಥ ನಮ್ಮನ್ನು ಆತನು ಸ್ಥಾಪಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ದೇವರು ನನ್ನ ಮತ್ತು ನಿನ್ನ ಮೂಲಕ ಆತನು ಚಲಿಸುವಂಥ ದೇವರಾಗಿದ್ದಾನೆ. ಆದ ಕಾರಣ ನಾನು ಮತ್ತು ನೀವು ದೇವರ ಆಲಯವಾಗಿರುವಾಗ ಆ ದೇವರ ಮಹಿಮೆಯನ್ನು ನೋಡುತ್ತಾ ನಾವು ಮುಂದೆ ಸಾಗುವ ಕರ್ತನು ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಯಿಂದ ಆವರಿಸಿ ನಡೆಸಿಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.